ಇನ್ನು ಬೆಳಗಾವಿ ಕಾಂಗ್ರೆಸ್ ಟಿಕೆಟ್ ಮೃಣಾಲ್ ಹೆಬ್ಬಾಳ್ಕರ್ಗೆ ಬಹುತೇಕ ಫಿಕ್ಸ್ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಇವರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅನ್ನುವಂತ ವಾತಾವರಣ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಮತ ಭೇಟಿಗೂ ಮೃಣಾಲ್ ಇಳಿದಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿದೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವತಃ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಾರೆ. ಪಕ್ಷದ ನಾಯಕರ ಯಾವುದೇ ನಿರ್ಧಾರಕ್ಕೂ ಕೂಡ ನಾನು ಬದ್ಧನಾಗಿರ್ತೀನಿ. ಬೆಳಗಾವಿ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಬೇಕು. 2014ರಲ್ಲಿ ಕೆಲವೇ ಮತಗಳ ಅಂತರದಿಂದ ನಾವು ಸೋತಿದ್ವಿ, ಆದರೆ ಈಗ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ಮೃಣಾಲ್ ಮಾತಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಮೃಣಾಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಮೃಣಾಲ್ ಜೊತೆ ಮಾತನಾಡಿದ್ದಾರೆ. ಕ್ಷೇತ್ರದ ಬಗ್ಗೆ, ಅವರಿಗೆ ಟಿಕೆಟ್ ಫಿಕ್ಸ್ ಆಗೋದ್ರ ಬಗ್ಗೆ ಏನೆಲ್ಲ ಮಾಹಿತಿ ಹಂಚಿಕೊಂಡಿದ್ದಾರೆ ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಈಗ ರಂಗೇರ್ತಾ ಇದೆ. ಒಂದು ಕಡೆ ಏನಂತಂದರೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು BJPಯಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಏನಂತಂದರೆ ಪ್ರಬಲ ಪೈಪೋಟಿ ಅನ್ನೋ ರೀತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣಕ್ಕಿಳಿತಾರೆ ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಬಹುತೇಕ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ನೀಡಿದರೆ ಈ ಬಾರಿ ಜಯಬೇರಿ ಪಕ್ಕ ಅನ್ನೋ ಒಂದು ಲೆಕ್ಕಾಚಾರವೂ ಸಹ ರಾಜಕೀಯ ವಲಯದಲ್ಲಿ ಈಗ ಚರ್ಚೆ ನಡೀತಾ ಇರುವಂಥದ್ದು. ಈ ಕುರಿತು ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆ ಏನಂತಂದರೆ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ. ಅವರನ್ನೇ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ತಮ್ಮ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಹೆಸರಿನಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ತಾವು ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡ್ತೀರಾ ಹೇಗೆ ಅಂತ? ನಾನು ಮೊದಲಿಂದನೂ ಕೂಡ ಹೇಳಿದ್ದೀನಿ, ನಮ್ಮ ಪಕ್ಷದ ಹಿರಿಯ ನಾಯಕರು ಯಾವನ್ನೇ ನಿರ್ಧಾರ ತೊಗೊಳ್ಳಿ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಇವಾಗ ಮುಂಚೂಣಿ ಅಂಥೇಳಿ ಬರ್ತಾ ಇದೆ, ಆದರೂ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಅಥವಾ ನಮ್ಮ ಎಲ್ಲ ಲೀಡ್ರು, ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿ ಏನಿದೆ ಅಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬೆಳಗಾವಿ ಲೋಕಸಭೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಗೊಳ್ಳೇಬೇಕು. ಯಾಕಂದರೆ ಸುಮಾರು 5 ಟರ್ಮ್ ನಮ್ಮಲ್ಲಿ MP ಇಲ್ಲ. ಆದರೆ ಭಾಳ ಒಳ್ಳೆಯ ಅವಕಾಶ ಇದೆ. ನಮ್ಮ ಸರ್ಕಾರದ ವತಿಯಿಂದ 5 ಗ್ಯಾರಂಟಿಗಳನ್ನು ಇಡೀ ಕ್ಷೇತ್ರದ ಜನರಿಗೆ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಇವತ್ತು ಮಹಿಳೆಯರು ಬಹಳ ಖುಷಿಯಾಗಿದ್ದಾರೆ, ಯುವಕರು ಯುವ ನಿಧಿಯಿಂದ ಬಹಳ ಖುಷಿಯಾಗಿದ್ದಾರೆ. ಅದೇ ಕಾರಣಕ್ಕಾಗಿ ಅದಕ್ಕೋಸ್ಕರ ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಮತ್ತು ನಮ್ಮ ಕಾರ್ಯಕರ್ತರು ಬಹಳ ಸಜ್ಜಾಗಿದ್ದೀವಿ. ಬರುವಂಥ ದಿನದಲ್ಲಿ ನನಗಂತೂ ವಿಶ್ವಾಸ ಇದೆ, ಈ ಬಾರಿ ನಾವು ಬೆಳಗಾವಿ ಲೋಕಸಭೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಹೆಬ್ಬಾಳ್ಕರ್ ಕುಟುಂಬಕ್ಕೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನು ಹೊಸದೇನಲ್ಲ. ಹಿಂದೆ ತಮ್ಮ ತಾಯಿಯವರು ಸಹ ಸ್ಪರ್ಧೆ ಮಾಡಿದರು, ತಾವು ಅವ್ರ ಜೊತೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದೀರಿ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಯಾವ ರೀತಿ ಹೋಪ್ಸ್ ಇದೆ, ಜೊತೆಗೆ ಯಾವ ರೀತಿ ಬೆಂಬಲ ಸಿಗ್ಬೋದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಬೆಳಗಾವಿ ಲೋಕಸಭಾ ಕ್ಷೇತ್ರನ ಬಹಳ ಚೆನ್ನಾಗಿ ಈ 10 ವರ್ಷದಲ್ಲಿ ನಾನಾಯಿತು, ನಮ್ಮ ಎಲ್ಲ ಕುಟುಂಬಸ್ಥರು ನಾವು ಬಹಳ ಪ್ರೀತಿಯಿಂದ ನಾವು ನೋಡ್ತೀವಿ. ಯಾಕಂದರೆ 2014ರಲ್ಲಿ ಬಹಳ ಒಂದು ಒಳ್ಳೆ ಕನಸನ್ನು ಇಟ್ಕೊಂಡು ನಮ್ಮ ತಾಯಿಯವರು ಚುನಾವಣೆಗೆ ನಿಂತಿದ್ರು. ಆದರೆ ಕೆಲವು ಅಂತರದಿಂದ ಆವಾಗ ನಮಗೆ ಸಕ್ಸಸ್ ಆಗಲಿಲ್ಲ. ಬರುವಂಥ ದಿವಸದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ನಾವು ನೋಡಿದಂಥ ಕ್ಷೇತ್ರ ಜನ ಇವಾಗ ಚೇಂಜ್ ಬಯಸ್ತಾ ಇದ್ದಾರೆ. ಚೇಂಜ್ ಅಂದರೆ ಡೆವಲಪ್ಮೆಂಟ್ ಬಯಸ್ತಿದ್ದಾರೆ. ಯಾರು ಅವ್ರ ಹತ್ರ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕೆಲಸ ಮಾಡಬೇಕು, ಬಂದಿರುವಂಥ ದಿವಸದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕುಂದುಕೊರತೆಯಲ್ಲಿ ಅವ್ರ ಜೊತೆಗೆ ಭಾಗಿಯಾಗಿ ಅವ್ರ ಕಷ್ಟ ಸುಖದಲ್ಲಿ ಪಾಲ್ಗೊಳ್ಬೇಕು ಅಂತ ಒಂದು ವ್ಯಕ್ತಿನ ಅವ್ರು ಹುಡುಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಲಸ ಮಾಡ್ಬೇಕಂಥೇಳಿ ನಾವು ಕೂಡ ಅನ್ಸ್ಕೊಂಡಿದ್ವಿ. ಮುಂದಿನ ಪಕ್ಷದವರು ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ನಾವು ನಮ್ಮ ಪಕ್ಷದವರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಯಾವ ಥರ ನಾವು ಸ್ಟ್ರಾಟಜಿ ಮಾಡಿ ನಾವು ಬರುವಂಥ ಇಲೆಕ್ಷನ್ ಚುನಾವಣೆಯನ್ನು ಯಾವ ಥರ ಎದುರಿಸ್ತೀವಿ, ಇದ್ರ ಬಗ್ಗೆ ನಾನು ಹೆಚ್ಚಿನ ಒಲವನ್ನು ತೋರಿಸ್ತೇನೆ. ಓಕೆ, ಇದಿಷ್ಟು ಏನಂತಂದರೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.